ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಾನು ಯಾವಾಗ್ಲೂ ಮಾಡೋ ತರ ಬೋರಿಂಗ್ ಆಗೇ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಯಾಕಂದ್ರೆ ನನ್ಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಕಡಿಮೆನೆ ಇರುತ್ತೆ. ಎಲ್ಲಿಂದ ಬ್ಯಾಗ್ ತಂದಿರೋದು? ಓ ಮೈ ಗಾಡ್, ತುಂಬಾ ಕ್ಯೂಟ್ ಆಗಿದೆ ಅಲ್ವಾ? ಈ ಬ್ಯಾಗ್ ಪ್ರೈಸ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಅಂಡ್ ಯು ನೋ ಪಿಯೂಷ್, ಇವನ್ ತುಂಬಾ ಸೆಲ್ಫಿಶ್ ಅಂಡ್ ಸೋ ಜಡ್ಜ್ಮೆಂಟಲ್ ಪರ್ಸನ್. ಗೈಸ್ ನೋಡಿ, ಕ್ಲಾಸ್ ಮಧ್ಯದಲ್ಲೇ ಲಂಚು ಏನ್ ಮಾಡೋದು, ವರ್ಷ ಅಂಗ್ರಿ ಎಷ್ಟಿದ್ದು ನೋಡಿ ಗೈಸ್. ವೇದಿಕಾ ನೋಡಿ ಗೈಸ್, ನಮ್ ಬಾಸು ಹೋಮ್ ಮೇಡ್ ಪುಳಿಯೋಗರೆ ಸ್ಮೆಲ್ ಮಾಡ್ಕೊಂಡು ಬಂದಿದ್ದಾಳೆ. ಹೋಮ್ ಮೇಡ್ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದಾಳೆ. ಕ್ಲಾಸಲ್ಲಿ ಆವಾಗ್ಲಿಂದ ಸ್ಮೆಲ್ ಬರ್ತಾ ಇತ್ತು. ಸೂಪರ್ ಆಗಿದೆ. ಅವರಿಬ್ಬರೇ ನೋಡಿ ನಮ್ಮ ಕ್ಲಾಸ್ ಸಿಯಾಸು. ಓ ವಾವ್. ಇಂಗ್ಲಿಷ್ ಟೆಕ್ಸ್ಟ್ ಬುಕ್ PDF ನೋಡಿ ಎಷ್ಟೊಂದು ಡಿಸೈನ್ ಮಾಡಿದಾಳೆ. ಆಕ್ಚುಲಿ ವೇದಿಕೆ ಸೋ ಟ್ಯಾಲೆಂಟೆಡ್. ತುಂಬಾ ಕ್ಯೂಟ್ ಆಗಿದೆ ಅಲ್ವಾ ಆ ಪೆಂಗ್ವಿನ್. ಎಲ್ಲರೂ ಗ್ರೂಪ್ ಅಲ್ಲೂ ಈ ತರ ಡಿಸೈನ್ ಮಾಡೋರು, ಫುಲ್ ಕ್ರಿಯೇಟಿವ್ ಆಗಿ ಮಾಡೋರು ಇದ್ದೇ ಇರ್ತಾರೆ. ಸೊ ಆ ನಿಮ್ಮ ಫ್ರೆಂಡ್ ನ ಟ್ಯಾಗ್ ಮಾಡಿ. ಮತ್ತೆ ನಾನು ಬ್ರೇಕ್ ಅಲ್ಲಿ ಕಚೋರಿ ತಿನ್ಕೊಂಡು ವೇಫಿಲ್ಸ್ ತಗೊಂಡಿದ್ವಿ. ಸೊ ಆ ವೇಫಿಲ್ಸ್ ಬೈ ಮಿಸ್ ಆಗಿ ಕಿಟಕಿಯಿಂದ ಆ ಕಡೆ ಬಿದ್ದೋಯ್ತು. ಮತ್ತೆ ಅದನ್ನ ಎತ್ಕೊಳ್ಳೋಕೆ ತುಂಬಾ ಕಷ್ಟ ಪಟ್ವಿ. ವೇದಿಕಾ, ಥ್ಯಾಂಕ್ ಯು, ಲವ್ ಯು ಟು. ನಮ್ಮ ಕಾಲೇಜ್ ಸ್ಟೂಡೆಂಟ್ ಒಬ್ರು ತಿರ್ಕೊಂಡ್ ಬಿಟ್ಟಿದ್ದಾರೆ. ಸೊ ಮೈ ಡೀಪೆಸ್ಟ್ ಕಂಡೋಲೆನ್ಸಸ್ ಫಾರ್ ಹಿಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಹೆಲೋ ಅಗೇನ್. ಇವತ್ತು ನನ್ನ ಫ್ರೆಂಡ್ ಒಬ್ಬ ಬುಕ್ ನ ಲಾಂಚ್ ಮಾಡ್ಬೇಕು ಅಂತ ಬಂದಿದ್ದಾನೆ. ಸೊ ಅವನ್ನ ಕೇಳೋಣ, ವಾಟ್ಸ್ ದ ಮೋಟಿವ್ ಆಫ್ ರೈಟಿಂಗ್ ದಿಸ್ ಬುಕ್. ನಮಸ್ಕಾರ ಎಲ್ಲರಿಗೂ. First of all, thank you all for being here today. Yeah, Echoes of Us, the unfinished chapter, shares my journey through love and loss. Many of us understand the feeling of meeting someone special at the wrong time, right? This book tells that story. I still cherish our memories. I hope my story helps you feel connected and reminds you that we all go through tough times together. Thank you again. ಅಂಡ್ ಇಲ್ಲಿ ಸ್ವಲ್ಪ ಜನ ದಿವಿಕ್ ಅಂಡ್ ಗ್ಯಾಂಗ್ ಅಂತ ಇದ್ದಾರೆ. ಸೊ ಇವ್ನೇ ನೋಡಿ ದಿವಿಕ್ ನೆಕ್ಸ್ಟ್ ಫ್ಯೂಚರ್ MLA ಅಂತೆ. ವಿಡಿಯೋ ಮಾಡಿದವನು ಕರೆಕ್ಟ್ ಆಗಿ ವಿಡಿಯೋನೇ ಮಾಡಿಲ್ಲ. ಆ ಕಡೆ ಎಲ್ಲ ನಿಂತ್ಕೊಂಡಿದ್ರು. ಪಾಪ ಅವ್ರು ಯಾರು ಬಂದೇ ಇಲ್ಲ. ಆಕ್ಚುಲಿ ಒಂದು ಅರೌಂಡ್ 10 to 15 ಮೆಂಬರ್ಸ್ ಇದ್ರು ಅಲ್ಲಿ. ಮ್ಯಾಗಿ ತಿನ್ಕೊಂಡು ಮತ್ತೆ ಒಂದು ಫ್ರೆಶ್ ಜ್ಯೂಸ್ ಕುಡ್ಕೊಂಡು ನಾನು ಜೋಸನ ಮೀಟ್ ಮಾಡೋದಕ್ಕೆ ಹೋದೆ. ಬಿಕಾಸ್ ಅವಳ ಬರ್ಡೇಗೆ ನಾನು ಮೀಟ್ ಮಾಡಲ್ಲ. ಸೊ ಬೆಲೇಟೆಡ್ ವಿಶ್ ಮಾಡೋಣ ಅಂದ್ಬಿಟ್ಟು ಇಬ್ರು ಮೀಟ್ ಆದ್ವಿ. ತುಂಬಾ ಮಾತಾಡಿದ್ವಿ. ವಿ ಎಂಜಾಯ್ಡ್ ಎ ಲಾಟ್. ಆಲ್ಸೋ ಶಿ ಇಸ್ ಲಿವಿಂಗ್ ಬ್ಯಾಂಗ್ಳೂರ್. ಸೊ ಕೈಂಡ್ ಇಟ್ಸ್ ಫೇರ್ವೆಲ್ ಫಾರ್ ಹರ್. ಮತ್ತೆ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ನಾನು ಕಾರ್ಪೊರೇಟ್ ಅಕೌಂಟ್ಸ್ ನೋಟ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ನೋಟ್ಸ್ ಇನ್ ದ ಸೆನ್ಸ್ ಅಸೈನ್ಮೆಂಟ್ ಕೊಟ್ಟಿದ್ರು. ಸೊ ಅದನ್ನ ಬರಿತಾ ಇದ್ದೆ. ಇದು ಸ್ವಲ್ಪ ಸಿಮಿಲರ್ ಆಗಿ ಇತ್ತು. ನಾನು PU ನಲ್ಲೂ ಕೂಡ ಇದನ್ನೇ ಓದಿದ್ದೆ. ಪಾರ್, ಪ್ರೀಮಿಯಂ, ಡಿಸ್ಕೌಂಟ್. ಸೊ ಈ 3 ಬೇಸ್ ಮೇಲೆ ಜರ್ನಲ್ ಎಂಟ್ರೀಸ್ ಬರಿಬೇಕು. ಅಂಡ್ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಇಲ್ಲಿ ಲೆಡ್ಜರ್ ನ ಕ್ರಿಯೇಟ್ ಮಾಡ್ಬೇಕಾಗಿರೋದು ಅಷ್ಟೇನೆ. ಅಂಡ್ ಐ ಆಲ್ವೇಸ್ ವಂಡರ್ ಅದ್ ಹೇಗೆ ಎಲ್ಲಾ ಸಬ್ಜೆಕ್ಟ್ ನು ಒಂದೇ ಬುಕ್ ಅಲ್ಲಿ ಬರೀತಾರೆ ಅಂತ. ಅದೇ ನಾವ್ ಬರೆದ್ರೆ ಮಾತ್ರ ಟೀಚರ್ಸ್ ಬೈತಾರೆ. ಸೊ ಇದೆಲ್ಲ ಆಗುತ್ತೆ. ಬಟ್ ಬೇರೆಯವ್ರಿಗೆ ಯಾಕೆ ಆತರ ಏನು ಆಗೋದಿಲ್ಲ. ಅಂಡ್ ದಿಸ್ ವಾಸ್ ಮೈ ಡೇ. ಓಕೆ, ಪ್ಲೀಸ್ ಬಾಯ್.